ಹಿರಿಯ ನಮ್ಮ ಸಂಘದ ಸದಸ್ಯರು ಪೆರಡೆ ಪಾಯ್ಸ್ರವರು ನಮ್ಮ ಜೊತೆ ಇದ್ದಾರೆ. ಕಳೆದ ವರ್ಷದಲ್ಲಿ ನಿಮ್ಮ ತೋಟ ಹೇಗಿತ್ತು? ಕಳೆದ ಇದೆಲ್ಲ ಕೆಂಪು ಆಗಿತ್ತು. ಅಂದ್ರೆ ರಾಸಾಯನಿಕ DAP ಹಾಕಿದ್ರಿ, ಆದ್ರೂ ಕೂಡ ಕೆಂಪು ಆಗಿತ್ತು. ಅದ್ರಲ್ಲಿ ಏನೋ ನಿಮ್ಗೆ ಫಲಿತಾಂಶ ಸಿಗ್ಲಿಲ್ಲ, ಯಾವುದೇ ಫಲಿತಾಂಶ ಬರಲಿಲ್ಲ. ಬರ್ತಿತ್ತು, ಮುಂಡು ಸಿರಿ ಬರ್ತಾ ಇತ್ತು. ಮುಂಡು ಸಿರಿ ಬಂದು ಹೋಗಿ ಒಳ್ಳೆ ಸಿರಿ ಬಂದಿಲ್ಲ. ಹೌದು. ಆ ಮೀನಿನ ಮೂಲದ ಸಾವಯವ ಗೊಬ್ಬರ ನೀವು ಹಾಕಿದ್ದೀರಿ, ಫಿಶ್ ಮೇಲ್, ಬೋನ್ ಮೇಲ್, ನಂತರ ಅದರಲ್ಲಿರುವಂತಹ ಪೊಟ್ಯಾಶ್ ಮತ್ತೆ ಅದರಲ್ಲಿರುವಂತಹ NPK, ಇದನ್ನೆಲ್ಲ ಮಿಕ್ಸ್ ಮಾಡಿ ನೀವು ಹಾಕಿದ್ದೀರಿ. ಹಾಕಿದ ನಂತರ ನಿಮ್ಮ ಗಿಡಗಳು ಯಾವ ರೀತಿಯಲ್ಲಿ ಬಂದಿದೆ? ಅದೇ ಎಲೆ ಚುಕ್ಕಿ ಇಲ್ಲ, ಎಲೆ ಚುಕ್ಕಿ ರೋಗ ಇಲ್ಲ. ನೋಡಿ, ಗಿಡದಲ್ಲಿ ನಮ್ಗೆ ನೋಡುವಾಗ ಗೊತ್ತಾಗ್ತದೆ. ಈಗ ಮೀನಿನ ಗೊಬ್ಬರ ಹಾಕಿದ ಮೇಲೆ ಬಂದಿರುವಂತಹ ಸಿರಿ ಅದ್ಭುತವಾಗಿರುಂಟು. ನೋಡಿ, ಸ್ಕ್ರೀನ್ ಅಲ್ಲಿ ಮೊಬೈಲ್ ನಂಬರ್ ಕೂಡ ಹಾಕ್ತೇವೆ. ಆ ಮೊಬೈಲ್ ನಂಬರ್ಗೆ ಕೂಡ ನೀವು ಫೋನ್ ಮಾಡಿ ಕೇಳಿದ್ರೆ, ವಿಚಾರಣೆ ಮಾಡಿದ್ರೆ ಅವ್ರಿಗೆ ಬೇಕಾಗಿರುವಂತ ಮಾಹಿತಿ ಕೂಡ ನಿಮ್ಗೆ ಕೊಡ್ತಾರೆ ಎಂಬುವಂತದ್ದು ಕೂಡ ನಾನು ಹೇಳಲಿಕ್ಕೆ ಸಂತೋಷ ಪಡ್ತಾ ಇದ್ದೀನಿ. ಈ ಕುಟುಂಬ ತರಕಾರಿ ಕೃಷಿಯಲ್ಲಿಯೂ ಕೂಡ ಇವತ್ತು ಮೀನಿನ ಮೂಲದ ಗೊಬ್ಬರವನ್ನು ಹಾಕಿ ಅದ್ಭುತವಾಗಿರುವಂತಹ ಫಲಿತಾಂಶ ಸಿಕ್ಕಿದೆ. ಆದಿ ಬೀದಿಯಲ್ಲಿ, ದಾರಿಯಲ್ಲಿ ಎಲ್ಲೆಲ್ಲಿ ಸಿಗುವಂತದ್ದು ಬೇರೆ ಬೇರೆ ಏಜೆಂಟ್ಗಳ ಮುಖಾಂತರ ಸಿಗುವಂತ ಗೊಬ್ಬರ ಅಲ್ಲ, ಬರೀ ಸಹಕಾರಿ ಸಂಘದಲ್ಲಿ ಸಿಗುವ ಮೀನಿನ ಮೂಲದ ಸಾವಯವ ಗೊಬ್ಬರ ಮಾತ್ರ. ಸಂಪೂರ್ಣ ಸಾವಯವ ಕೃಷಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತವನ್ನು ಬಯಸುತ್ತಾ, ಇವತ್ತು ನಾವು ನಮ್ಮ ಭಾಗದ ಮಡಂತ್ಯಾರ್ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಹಿರಿಯ ಸದಸ್ಯರು ಬಾಬಣ್ಣ ಅಂತ ಪ್ರೀತಿಯಿಂದ ಕರೀತಿದ್ದೇವೆ. ನಾವು ಕುರಿಯಾದ ಭಾಗದಲ್ಲಿರುವಂತಹ ಪೇರಡೆಯಲ್ಲಿ ಸುಮಾರು ಒಂದು 60 ವರ್ಷದ ಹಿಂದೆ ಬಂದು ನೆಲೆಸಿದಂತಹ ಒಂದು ಕುಟುಂಬ. 84 ವರ್ಷದ ಹಿರಿಯರಾದಂತಹ ಬಾಬಣ್ಣ, 79 ವರ್ಷದ ಹಿರಿಯರಾದಂತಹ ಅವರ ಧರ್ಮಪತ್ನಿ, ಅವರ ಮಗ ಮತ್ತು ಅವರ ಮೊಮ್ಮಕ್ಕಳು, ಅವರ ಮಗನ ಮಿಸಸ್, ಧರ್ಮಪತ್ನಿ ಎಲ್ಲರೂ ಒಟ್ಟಿಗಿದ್ದಾರೆ. ಇವತ್ತು ನಾವು ಸಾವಯವ ಗೊಬ್ಬರ ಅಂತ ಯಾವ ರೀತಿಯಲ್ಲಿ ಕುಟುಂಬ ಕೃಷಿ ಮಾಡ್ಕೊಂಡು ಬಂದಿದೆ, ಯಾವ ಪದ್ಧತಿಯನ್ನು ಅನುಸರಿಸಿಕೊಂಡು ಬಂದಿದೆ, ಮೀನಿನ ಮೂಲದ ಸಾವಯವ ಗೊಬ್ಬರದಿಂದ, ನಮ್ಮ ಸಂಘದಿಂದ ಕೊಟ್ಟಿರುವಂತಹ ಗೊಬ್ಬರದಿಂದ ಯಾವ ರೀತಿಯಲ್ಲಿ ಅವರಿಗೆ ಪ್ರಯೋಜನವಾಗಿದೆ ಎಂಬುದಕ್ಕೆ ತಿಳಿಸಿಕೊಡಲು ಮತ್ತು ನಿಮ್ಗೆಲ್ಲರಿಗೆ ಇದನ್ನು ತೋರಿಸಲಿಕ್ಕೆ ನಾವು ಇವತ್ತು ಈ ಕುಟುಂಬ ಜೊತೆ ಇದ್ದೇವೆ. ನಮ್ಮೊಟ್ಟಿಗೆ ನಮ್ಮ ಸಂಘದ ಉಪಾಧ್ಯಕ್ಷರಾದಂತಹ ಮಾಜಿ ಸೈನಿಕರಾದಂತಹ ಕಾಂತಪ್ಪ ಗೌಡ ಹತ್ತತೋಡಿ ಅವರಿದ್ದಾರೆ. ಕಾಂತಪ್ಪನ ನಿಮಗೆ ಸ್ವಾಗತ. ಇದೇ ರೀತಿ ನಮ್ಮ ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಜೋಕೆಮ್ ಡಿಸೋಜರ್ ಅವರು, ಅವರ ಮೂಲಕ ಈ ಮೀನಿನ ಮೂಲದ ಗೊಬ್ಬರವನ್ನು ಎಲ್ಲ ಸಂಘದ ಸದಸ್ಯರಿಗೆ ಪ್ರಸರಿಸುವಂಥ ಕೆಲಸದಲ್ಲಿ ಮಹತ್ವದ ಪಾತ್ರವನ್ನು ವಹಿಸಿದಂತಹ ಜೋಕೆಮ್ ಡಿಸೋಜರ್ ಅವರು ನಮ್ಮ ಜೊತೆ ಇದ್ದಾರೆ. ಇವತ್ತು ನೇರವಾಗಿ ಯಾವ ರೀತಿಯಲ್ಲಿ ರಿಸಲ್ಟ್ ಸಿಕ್ಕಿದೆ, ಯಾವ ರೀತಿಯಲ್ಲಿ ಫಲಿತಾಂಶ ಸಿಕ್ಕಿದೆ ಎಂಬುದನ್ನು ನೋಡ್ಲಿಕ್ಕೆ ಕೂಡ ಅವರು ಇದ್ದಾರೆ. ಜೋಕೆಮ್ ಡಿಸೋಜರ್ ಅವರೇ, ನಿಮಗೆ ಸ್ವಾಗತ. ಇದೇ ರೀತಿ ಸಂಘದ ನಿರ್ದೇಶಕರಲ್ಲಿ ಓರ್ವ ನಿರ್ದೇಶಕರಾದಂತಹ ಸುರೇಶ್ ರವರು ನಮ್ಮ ಜೊತೆ ಇದ್ದಾರೆ. ಸುರೇಶ್ ಅಣ್ಣ, ನಿಮಗೂ ಸ್ವಾಗತ. ಸಂದರ್ಭದಲ್ಲಿ ಇಡೀ ಕುಟುಂಬ ಎಲ್ಲರಿಗೂ ಒಂದೇ ಮಾತಿನಲ್ಲಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಮ್ಮ ಜೊತೆ ಹಿರಿಯ ಕೃಷಿಕರು, ಈ ಭಾಗದಲ್ಲಿ ಒಂದು 60 ವರ್ಷದ ಹಿಂದೆ ಬಂದು ನೆಲೆಸಿದಂತ ಒಂದು ಕುಟುಂಬ, ಒಂದು ತಮ್ಮ ಮಕ್ಕಳನ್ನು ಕೇವಲ ಕೃಷಿ ಮತ್ತು ಕೂಲಿ ಕೆಲಸ ಮಾಡಿ ಮಕ್ಕಳನ್ನು ಉನ್ನತ ಮಟ್ಟದ ವಿದ್ಯಾಭ್ಯಾಸವನ್ನು ಕೊಟ್ಟು ಕಳಿಸಿದಂತ ಒಬ್ಬ ಹಿರಿಯ ಕೃಷಿಕರು, ಪೌಲ್ ಪಾಯ್ಸ್. ಪೆರಡೆಯಲ್ಲಿರುವಂತಹ ಸುಪ್ರಸಿದ್ಧ ಕುಟುಂಬ ಕೃಷಿಕರು ಉತ್ತಮವಾದಂತಹ ಸಾವಯವ ಕೃಷಿಯನ್ನು ಮಾಡಿ ಇವತ್ತು ಇಡೀ ಸಮಾಜಕ್ಕೆ ಒಂದು ಮಾದರಿಯಾಗಿರುವಂತಹ ಅದ್ಭುತವಾದಂತಹ ಹಿರಿಯ ನಮ್ಮ ಸಂಘದ ಸದಸ್ಯರು ಪೆರಡೆ ಪಾಯ್ಸ್ರವರು ನಮ್ಮ ಜೊತೆ ಇದ್ದಾರೆ. ಎಲ್ಲ ಕೃಷಿಕರಿಗೆ ಇತ್ತೀಚಿನ ದಿನಗಳಲ್ಲಿ ಕಾಡುವಂತಹ ಒಂದು ದೊಡ್ಡ ಒಂದು ಸಮಸ್ಯೆ ಅಂತ ಹೇಳಿದ್ರೆ ಒಂದು ಎಲೆ ಚುಕ್ಕಿ ರೋಗ. ಕೆಲಸಕ್ಕೆ ಜನ ಸಿಗುದಿಲ್ಲ, ಕೆಲಸಕ್ಕೆ ಜನ ಸಿಕ್ಕಿದ್ರು ಕೂಡ ಕೆಲಸ ಸರಿ ಮಾಡುದಿಲ್ಲ. ಆದ್ರೂ ಕೂಡ ಎಲೆ ಚುಕ್ಕಿ ರೋಗ ಬಂದು ಗಿಡಗಳು ಸಾಯುವಂತದ್ದು ಒಂದು ಮಾರಕ ರೋಗ ನಮ್ಗೆ ಒಂದು ಉಂಟು. ಕಳೆದ ವರ್ಷದಲ್ಲಿ ನಿಮ್ಮ ತೋಟ ಹೇಗಿತ್ತು? ಇದೆಲ್ಲ ಕೆಂಪು ಆಗಿತ್ತು, ಕಂಪ್ಲೀಟ್. ನಾನು DAP ಹಾಕಿದ್ದು, ಎಲ್ಲ ಕೆಂಪು ಆಗಿತ್ತು. ಅಂದ್ರೆ ರಾಸಾಯನಿಕ DAP ಹಾಕಿದ್ರಿ, ಆದ್ರೂ ಕೂಡ ಕೆಂಪು ಆಗಿತ್ತು. ಅದರಲ್ಲಿ ಏನೋ ನಿಮ್ಗೆ ಫಲಿತಾಂಶ ಸಿಗ್ಲಿಲ್ಲ, ಯಾವುದೇ ಫಲಿತಾಂಶ ಬರಲಿಲ್ಲ. ತದನಂತರ ಏನಾಯ್ತು? ಮುಂಡು ಸಿರಿ ಬರ್ತಾ ಇತ್ತು. ಮುಂಡು ಸಿರಿ ಬಂದು ಹೋಗಿ ಒಳ್ಳೆ ಸಿರಿ ಬಂದಿಲ್ಲ. ಹೌದು, ಈ ಅಡಿಕೆದು ಮುಂಡು ಸಿರಿ ಹೋಗಿ ಕರೆಕ್ಟ್ ಒಳ್ಳೆ ಸಿರಿ ಬಂದಿದೆ. ಹೌದು. ಈಗ ನೀವು ಮುಂಡು ಸಿರಿ, ನಂತರ ನಲ್ಲಿ ಉದುರುವಂತದ್ದು, ಇದೆಲ್ಲ ತುಂಬಾ ಕಾಡ್ತಾ ಇತ್ತು ನಿಮಗೆ. ತದನಂತರ ಸೊಸೈಟಿಯಲ್ಲಿ ನಮ್ಮ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದಿಂದ ಸಿಗುವಂತಹ ಮೀನಿನ ಮೂಲದ ಸಾವಯವ ಗೊಬ್ಬರ, ಆ ಮೀನಿನ ಮೂಲದ ಸಾವಯವ ಗೊಬ್ಬರ ನೀವು ಹಾಕಿದ್ದೀರಿ. 3 ಬ್ಯಾಗ್ ಅನ್ನು ಕೂಡ ಫಿಶ್ ಮೇಲ್, ಬೋನ್ ಮೇಲ್, ನಂತರ ಅದರಲ್ಲಿರುವಂತಹ ಪೊಟ್ಯಾಶ್ ಮತ್ತೆ ಅದರಲ್ಲಿರುವಂತಹ NPK, ಇದನ್ನೆಲ್ಲ ಮಿಕ್ಸ್ ಮಾಡಿ ನೀವು ಹಾಕಿದ್ದೀರಿ. ಇದು ಹಾಕಿದ ನಂತರ ನಿಮ್ಮ
ಗಿಡಗಳು ಯಾವ ರೀತಿಯಲ್ಲಿ ಬಂದಿದೆ? ಅದೇ ಎಲೆ ಚುಕ್ಕಿಲ್ಲ ಒಂದೇ ಒಂದು ಎಲೆ ಚೊಕ್ಕಿ ರೋಗ ಗೊತ್ತಾದಲ್ಲ ಇಲ್ಲ. ಗಿಡ ನೋಡ ನೋಡಿ, ಗಿಡದಲ್ಲಿ ನಮ್ಗೆ ನೋಡುವಾಗ ಗೊತ್ತಾಗ್ತದೆ. ಮುಂಚೆ ಯಾವ ರೀತಿಯಲ್ಲಿ ಕೆಳಗಿನ ಎಲೆಗಳನ್ನು ನೋಡಿದ್ರೆ ಯಾವ ರೀತಿಯಲ್ಲಿ ಎಲೆ ಚುಕ್ಕಿ ರೋಗ ಇತ್ತು, ಇವಾಗ ಯಾವ ರೀತಿಯಲ್ಲಿ ಹಚ್ಚ ಹಸುರಿನಿಂದ ಅದ್ಭುತವಾಗಿರುವಂತಹ ಒಂದು ಗಿಡ ಬಂದಿದೆ ಅಂತ ಹೇಳಿಕೆ ಬಹಳ ಸಂತೋಷ ಆಗ್ತಾ ಉಂಟು. ಮೀನಿನ ಗೊಬ್ಬರ ಹಾಕಿದ ಮೊದಲು ಹಾಕುವ ಮೊದಲು ಇದು ಮುಂದೆ ಸಿರಿತ್ತು ನೋಡಿ, ಎಲ್ಲೆಡೆ ಗೊತ್ತಾಗ್ತದಲ್ಲ. ನಾನು ಸುಳ್ಳು ಹೇಳಬೇಕು. ಹೌದು, ನೋಡಿ ಕರೆಕ್ಟ್. ನೋಡಿ, ಇದು ಮುಂದೆ ಸಿರಿಯಾಗಿತ್ತು. ನೋಡಿ ನೋಡಿ ಈಗ ನೋಡಿ ಸಿರಿ ಹೇಗೆ ಈ ಸಿರಿ ಬಂದಿದೆ ನೋಡಿ. ಈಗ ಮೀನಿನ ಗೊಬ್ಬರ ಹಾಕಿದ ಮೇಲೆ ಬಂದಿರುವಂತಹ ಸಿರಿ ಅದ್ಭುತವಾಗಿರುಂಟು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ರೈತರಿಗೆ ಒಂದು ಒಳ್ಳೆಯ ನಿದರ್ಶನ. ಇದಕ್ಕೆ ಬೇರೆ ಯಾವುದೇ ರಾಸಾಯನಿಕ ಗೊಬ್ಬರ ಹಾಕ್ಲಿಲ್ಲ, ಇಲ್ಲ ಗೊಬ್ಬರ ಹಾಕಲಿಲ್ಲ, ಯಾವುದೇ ಯೂರಿಯಾ, ಸಲ್ಫರ್, DAP ಯಾವ್ದು ಹಾಕಿಲ್ಲ. ಈ ಸಲ ಯಾವ ಹಾಕಲಿಲ್ಲ, ಬರೀ ಮೀನಿನ ಮೂಲದ ಗೊಬ್ಬರವನ್ನು ಹಾಕಿ ನೀವು ನೋಡಿದ್ದೀರಿ. ಅದೇ ಈ ಸಲ ಅದ್ಭುತವಾಗಿರುವಂತಹ ಫಲಿತಾಂಶ. ರೈತರೇ, ನಿಮ್ಮ ಕಣ್ಣೆದುರು ಇರುವಂತ ರೈತ ನೇರವಾಗಿ ಒಳ್ಳೆಯವಾಗಿ ಉದಾಹರಣೆಯನ್ನೇ ಲೈವ್ ಆಗಿ ನಾವು ನಿಮ್ಗೆ ತೋರಿಸ್ತಾ ಇದ್ದೇವೆ. ಈ ಒಂದು ಮೀನಿನ ಗೊಬ್ಬರ ಯಾವ ತಿಂಗಳಲ್ಲಿ ನೀವು ಈ ಗೊಬ್ಬರ ಹಾಕಿದ್ರಿ? ನಾನು ನವೆಂಬರ್ ಅಲ್ಲಿ ಹಾಕಿದ್ದೇನೆ. ಇದಕ್ಕೆ ನವೆಂಬರ್ ಆಗಿದೆ, ಅಲ್ಲಿ ಬೈಲಿಗೆ ಮೊನ್ನೆ ಫೆಬ್ರವರಿ ಆಗಿದ್ದೇನೆ. ಜನವರಿ ಮತ್ತು ಫೆಬ್ರವರಿಯಲ್ಲಿ ಬಯಲಿಗೆ ಕೂಡ ಹಾಕಿದೆ. ಇದಕ್ಕೆ ಒಮ್ಮೆ ಮಾತ್ರ ನವೆಂಬರ್ ಅಲ್ಲಿ ಮಾತ್ರ ಇನ್ನು ಮತ್ತೆ ಕೂಡ ಹಾಕ್ಲಿಕ್ಕೆ ಯಾವಾಗ ಹಾಕುವಂತದ್ದು? ಇನ್ನು ಮೇಲೆ ಹಾಕ್ಬೇಕಂತ ಉಂಟು. ಒಂದು ಅದ್ಭುತವಾಗಿರುವಂತಹ ಶಕ್ತಿ ಯಾವ್ದಂತ ಹೇಳಿದ್ರೆ ಮೀನಿನ ಮೂಲದ ಸಾವಯವ ಗೊಬ್ಬರ. ಒಪ್ಕೊಳ್ತೀರಲ್ಲ? ಸರಿಯಲ್ಲ? ಆದಿ ಬೀದಿಯಲ್ಲಿ ದಾರಿಯಲ್ಲಿ ಎಲ್ಲೆಲ್ಲಿ ಸಿಗುವಂತದ್ದು ಬೇರೆ ಬೇರೆ ಏಜೆಂಟ್ ಗಳ ಮುಖಾಂತರ ಸಿಗುವಂತ ಗೊಬ್ಬರ ಅಲ್ಲ, ಬರೀ ಸಹಕಾರಿ ಸಂಘದಲ್ಲಿ ಸಿಗುವ ಮೀನಿನ ಮೂಲದ ಸಾವಯವ ಗೊಬ್ಬರ ಮಾತ್ರ. ಅದ್ಭುತವಾಗಿರುವಂತಹ ಮೀನಿನ ಗೊಬ್ಬರ ನಮ್ಮ ಸೊಸೈಟಿಯಲ್ಲಿ ಆಗಿರ್ಬೋದು, ಬೇರೆ ಬೇರೆ ಸೊಸೈಟಿಯಲ್ಲಿ ಕೂಡ ಸಿಗ್ತಾ ಉಂಟು. ಆ ಸೊಸೈಟಿಯಲ್ಲಿ ಮಾತ್ರ ಇದು ಸಿಗುವಂತದ್ದು ಅಲ್ವಾ, ಬೇರೆ ಎಲ್ಲಿ ಕೂಡ ಸಿಗುದಿಲ್ಲ. ಸೊ ನಿಮ್ಮ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದಲ್ಲಿರುವಂತಹ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಅಧ್ಯಕ್ಷರವರ ಹತ್ರ ಕೂಡ ನೀವು ಹೇಳಿ ಮಾತಾಡಿಸುವಂತದ್ದು. ಇಲ್ಲಾದ್ರೆ ಸ್ಕ್ರೀನ್ ಅಲ್ಲಿ ಮೊಬೈಲ್ ನಂಬರ್ ಕೂಡ ಹಾಕ್ತೇವೆ, ಆ ಮೊಬೈಲ್ ನಂಬರ್ಗೆ ಕೂಡ ನೀವು ಫೋನ್ ಮಾಡಿ ಕೇಳಿದ್ರೆ, ವಿಚಾರಣೆ ಮಾಡಿದ್ರೆ ಅವ್ರಿಗೆ ಬೇಕಾಗಿರುವಂತ ಮಾಹಿತಿ ಕೂಡ ನಿಮ್ಗೆ ಕೊಡ್ತಾರೆ ಎಂಬುವಂತದ್ದು ಕೂಡ ನಾನು ಹೇಳಲಿಕ್ಕೆ ಸಂತೋಷ ಪಡ್ತಾ ಇದ್ದೇನೆ. ಸಂಪೂರ್ಣ ಸಾವಯವ ಕೃಷಿಯಲ್ಲಿ ಇವತ್ತು ಈ ಕುಟುಂಬ ತರಕಾರಿ ಕೃಷಿಯಲ್ಲಿಯೂ ಕೂಡ ಇವತ್ತು ಮೀನಿನ ಮೂಲದ ಗೊಬ್ಬರವನ್ನು ಹಾಕಿ ಅದ್ಭುತವಾಗಿರುವಂತಹ ಫಲಿತಾಂಶ ಸಿಕ್ಕಿದೆ. ಅದ್ಭುತವಾಗಿರುವಂತಹ ಫಲಿತಾಂಶ ಸಿಕ್ಕಿದೆ. ಅದೇ ರೀತಿ ಭತ್ತದ ಕೃಷಿ, ಅದೇ ರೀತಿ ಅಡಿಕೆ ಕೃಷಿ, ಎಲ್ಲಾ ಕೃಷಿಗೆ ಕೂಡ ಮೀನಿನ ಮೂಲದ ಸಾವಯವ ಗೊಬ್ಬರದಿಂದ ಹೇರಳವಾಗಿರುವಂತಹ ಪೋಷಕಾಂಶದ ಒಂದು ಗೊಬ್ಬರದಿಂದ ಅದ್ಭುತವಾಗಿರುವಂತಹ ಇವತ್ತು ಲಾಭದಾಯಕವಾಗಿದೆ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಆಗ್ತಾ ಉಂಟು. ನಾವು ಮೊದಲು ಇದಕ್ಕೆ ರಾಸಾಯನಿಕ ಗೊಬ್ಬರ ಹಾಕ್ತಿದ್ದೆವು. ಈಗ ಮೀನಿನ ಗೊಬ್ಬರ ಹಾಕಿದ ನಂತರ ಇದರ ಎಲೆ ಚುಕ್ಕೆ ರೋಗ ಎಲ್ಲ ಸಂಪೂರ್ಣ ನಿಯಂತ್ರಣ ಬಂದಿದೆ ಈಗ. ಒಂದು ಗಿಡ ಹಳದಿಯಾಗೂ ಸಹ ಇಲ್ಲ. ಹಾಗೆ ನಾನು ಅಪೇಕ್ಷೆ ಎಲ್ಲ ರೈತರು ಒಂದು 200 ಗಿಡಕ್ಕಾದ್ರೆ ಹಾಕಿ ಒಂದು ಶಾಂಪೂಲ್ ನೋಡಬಹುದು ಅಂತ ನನ್ನ ಅನಿಸಿಕೆ. ಹೆಚ್ಚು ಗಿಡ ನೋಡಿ, ನಿಜವಾಗಿಯೂ ಈ ರೈತರವರು ಹೇಳಿದಂತ ಒಂದು ಇಂಪಾರ್ಟೆಂಟ್, ಒಂದು ಬಾರಿ ಪ್ರಮುಖವಾಗಿರುವಂತ ಒಂದು ವಿಷಯ. ನಿಮ್ಮ ಮನೆಯಲ್ಲಿ 1,000 ಅಡಿಕೆ ಗಿಡ ಉಂಟಂತ ಹೇಳಿದ್ರೆ ನಿಮಗೆ ಅದರ ಫಲಿತಾಂಶವನ್ನು ನೋಡುವುದಾದರೆ 200 ಗಿಡಗಳಿಗೆ ಹಾಕಿ ನೋಡಿ. ಈ 200 ಗಿಡಗಳಿಗೆ ಹಾಕಿ ನೋಡಿ, ಅದರಲ್ಲಿ ಬರುವಂತಹ ಫಲಿತಾಂಶವನ್ನು ನೋಡಿ ನಂತರ ಉಳಿದ ಗಿಡಗಳಿಗೆ ಹಾಕ್ಲಿಕ್ಕೆ ಈ ರೈತರವರು ಇವತ್ತು ಅಪೇಕ್ಷೆ ಬರ್ತಾ ಇದ್ದಾರೆ. ಈ ರೈತರು ಪ್ರೋತ್ಸಾಹ ಮಾಡ್ತಾ ಇದ್ದಾರೆ. ನೀವು ದಯಮಾಡಿ ಇಂಥ ರೈತರ ಮಾತನ್ನು 100ಕ್ಕೆ 100 ನೀವು ನಂಬೋದು. ನಿಮ್ಮ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಗಳಲ್ಲಿ ಸಂಪರ್ಕ ಮಾಡುವಂತಹ ಕೆಲಸವನ್ನು ನೀವು ಕೂಡ ಮಾಡಿ ಅಂತ ಹೇಳ್ತಾ ಇದ್ದೇನೆ. ನಲ್ಲಿ ಉದುರುವಿಕೆ ಯಾವ ರೀತಿಯಲ್ಲಿ ಕಂಟ್ರೋಲ್ ಆಗಿದೆ ಪ್ರವೀಣ್ ಅವರೇ? ಅಷ್ಟು ಉದುರುದಿಲ್ಲ ಈಗ. ಮೊದಲು ರಾಶಿ ಬೀಳ್ತಿತ್ತು, ಇವಾಗ ನಲ್ಲಿ ಉದುರುದು ಕೂಡ ತುಂಬಾ ಕಂಟ್ರೋಲ್ ಆಗಿದೆ ಅಲ್ವಾ ಬಾಬಣ್ಣರವರೇ? ಹೌದು. ನೋಡಿ, 84 ವರ್ಷದ ಒಬ್ಬ ಹಿರಿಯರು ಕೂಡ ಒಂದು ಒಳ್ಳೆಯ ಮಾದರಿಯಾದಂತಹ ಕೃಷಿಕರು ಇವತ್ತು ಇಡೀ ರೈತರಿಗೆ ಒಂದು ನೇರ ಸಂದೇಶವನ್ನು ಕೊಡ್ತಾ ಇದ್ದಾರೆ. ನಮ್ಮ ಕರಾವಳಿ ಭಾಗದ ರೈತರಿಗೆ ಈ ಮೀನಿನ ಮೂಲದ ಸಾವಯವ ಗೊಬ್ಬರದ ಬಗ್ಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ? ಅದು ಒಳ್ಳೆ ಗೊಬ್ಬರ. ಕೆಲವು ಹೇಳ್ತಾರೆ ಒಳ್ಳೇದಿಲ್ಲ ಅಂತ, ಮಣ್ಣು ಅದು ಗೊಬ್ಬರ ಒಳ್ಳೆ ಗೊಬ್ಬರ. ಇದನ್ನು ಉಪಯೋಗಿಸಿ ಒಳ್ಳೇದು ನನ್ನ ಅನಿಸಿಕೆ ರೈತರು. ಈಗ ಸುಳ್ಯ ಭಾಗದಲ್ಲಿ ಎಲ್ಲ ಮತ್ತು ನಮ್ಮ ಪುತ್ತೂರು ಭಾಗದಲ್ಲಿ ಹಾಗೆಂತಲ್ಲ, ಎಲ್ಲ ಇಡೀ ದಕ್ಷಿಣ ಕನ್ನಡದಲ್ಲಿ ಎಲೆ ಚುಕ್ಕಿ ಮತ್ತು ಹಳದಿ ರೋಗ ಮಾರಕವಾಗಿ ಕಾಯ್ತಾ ಉಂಟು. ಹೌದು, ಮಾರಕ. ಎಷ್ಟು ಕೆಜಿ ಹಾಕಿದ್ರೆ ಒಳ್ಳೇದು? ಅವರು ಹೇಳ್ತಾರೆ 3 ಕೆಜಿ. ನನಗೆ 3 ಕೆಜಿ ಆದ್ರೆ ಒಳ್ಳೇದಂತ ಕಾಣ್ತದೆ. 2 ಸಲ ಕೊಟ್ಟರೆ 2 ಸಲ 3 ಕೆಜಿ ಕೊಡ್ಬೇಕು. ಅಂದ್ರೆ ನಿಮ್ಗೆ ಸಿಕ್ಕಿದೆ. ಇವಾಗ ನೀವು ಹಾಕಿದ್ರಿಂದ ಸ್ವಲ್ಪ ಹಾಕಿದ್ರೆ ಸಿಕ್ಕಿದೆ. ಸ್ವಲ್ಪ ಹಾಕಿದರಿಂದಲೇ ಇವರು 3 ಕೆಜಿ ಹಾಕಿಲ್ಲ, 1 ಕೆಜಿ ಹತ್ತಿರ ಇವರು ಹಾಕಿದ್ದಾರೆ. 1 ಕೆಜಿ ಹಾಕಿದ್ದಕ್ಕೆ ಕೂಡ ಅದ್ಭುತವಾಗಿರುವಂತ ಫಲಿತಾಂಶ ಈ ರೈತ ಕಂಡಿದ್ದಾರೆ. ಮೊದಲು ಈಚೆಯಿಂದ ಮಾರ್ಕೆಟ್ ಅದು ಮಣ್ಣೆಲ್ಲ ಇದು ಮಾರ್ಗದ ಬದಿಯಲ್ಲಿ ಯಾರೋ ಏಜೆಂಟ್ ಗಳ ಮುಖಾಂತರ ಬರ್ತಿದ್ದಾರೆ. ಅದು ನಾವು ತೋಟ ಅಲ್ಲಿಂದ ಅದು ನೋಡುವಾಗೆಲ್ಲ ಮಣ್ಣೆ ಅದು
ಮುನ್ಸಿಪಾಲಿಟಿ ಇದು ಅದು ಕಾಂಪೋಸ್ಟ್ ಮಾಡಿ ತರ್ತಿದ್ರು ಅವರು. ಹಾ, ಹಾ, ಹಾ. ಅದು ಮಣ್ಣೆ ನೋಡುವಾಗ ಇಲ್ಲಿ ನಾವು ನೋಡುವಾಗ ಹಾ, ಹಾ, ಹಾ. ಎರೆ ಗೊಬ್ಬರ ಅದು ಗೊಬ್ಬರ ಅಂತ ಹೇಳಿ ಹಾ, ಹಾ, ಹಾ. ಅದಕ್ಕೆ ಇದು ಒಳ್ಳೇದುಂಟು. ನೋಡಿ ರೈತರೇ, ನಿಜವಾದ ರೈತನ ಮನದಾಳದ ಒಂದು ಮಾತು. ರೈತರು ಜಾಗೃತರಾಗಿ ಯಾರ್ಯಾರು ಏಜೆಂಟ್ಗಳ ಮುಖಾಂತರ ಹಾದಿ ಬೀದಿಯಲ್ಲಿ ಮೀನಿನ ಮೂಲದ ಗೊಬ್ಬರ ಅಥವಾ ಬೇರೆ ಬೇರೆ ಗೊಬ್ಬರ, ಎರೆಹುಳ ಗೊಬ್ಬರ ಅಂತ ತಂದ್ರೆ ದಯಮಾಡಿ ಅದಕ್ಕೆ ಮಾರು ಹೋಗ್ಬೇಡಿ. ಅದು ಮಣ್ಣನ್ನು ಮಿಕ್ಸ್ ಮಾಡಿ ಕೊಡುವಂತ ಗೊಬ್ಬರ ಅಂತ. ಮೊನ್ನೆ ಅದು ನಾನು ನೋಡಿದ್ದೇನೆ, 2 ಸಲ ಗೋಮಿನಿ ಮತ್ತೆ ಮತ್ತೊಂದು ಕಂಪನಿಯವರು ಬಂದರೆ ಹಾ. ಬೆಳ್ತಾಣಿ ಅಂತ ಹೇಳಿ ನಮ್ಗೆ ಸುಮಾರು ಇವರ ಆಧಾರ ಒಂದು ನಿಮ್ಗೆ ಅಷ್ಟು ಇಷ್ಟು ನಾವು ತೆಗೆದುಕೊಳ್ಳಿ ಇಲ್ಲಿ ಹಾ. 10,000 15,000 ಅಂತ ಹಾ, ಹಾ, ಹಾ. ಹಾಕಿರುವಾಗ ಒಮ್ಮೆ ಕಪ್ಪಾಗಿದೆ ಮತ್ತೆ ಗಿಡ ಕೆಂಪಿ. ಹಾ, ಹಾ, ಹಾ. ನೋಡಿ, ಇಂಥ ರೈತರು ಮನದಾಳದ ಮಾತನ್ನು ಹೇಳುವಂತ ಸಂದರ್ಭದಲ್ಲಿಯೂ ಕೂಡ ನಿಮಗೆ ಮೀನಿನ ಮೂಲದ ಸಾವಯವ ಗೊಬ್ಬರ ಬಗ್ಗೆ ಮಾಹಿತಿ ಬೇಕಾದ್ರೆ ಅಲ್ಲಿ ಹಾಕಿರುವಂತ ನಂಬರಿಗೆ ಸಂಪರ್ಕ ಮಾಡಿ ಆ ಮಾಹಿತಿಯನ್ನು ಕೇಳುವಂತ ಪ್ರಾಮಾಣಿಕ ಪ್ರಯತ್ನವನ್ನು ಕೂಡ ನೀವು ಮಾಡಬಹುದು. ಈ ತೋಟ ಕಳೆದಲ್ಲೆಲ್ಲ ಇದು ಎಲೆ ಚಿಕ್ಕ ರೋಗದ ಕರಚಿತ್ತು. ಹಾ. ಈಗ ನೋಡಿ ಅದರ ಫಸಲು ನೋಡಿ, ಎಲೆ ಇದು ಮೀನಿನ ಗೊಬ್ಬರ ಆದ ನಂತರ ಹಿಂಗಾರ ನಲ್ಲಿ ಉದುರ್ಲಿಲ್ಲ. ಹಾ, ಹಾ. ನೋಡಿ ಇಲ್ಲಾಂದ್ರೆ ನಲ್ಲಿ ಉದುರ್ತಾ ಇತ್ತಲ್ಲ. ನಲ್ಲಿ ನೋಡಿ ಅಡಿಕೆ ಆಗಿದೆ, ವಾವ್. ನಲ್ಲಿ ಉದುರ್ಲಿಲ್ಲ. ನಲ್ಲಿ ಉದುರಿಕೆಯಲ್ಲಿಯೂ ಕೂಡ ಒಂದು ಅದ್ಭುತ ಫಲಿತಾಂಶ. ಬೇಕಾದ್ರೆ ಇಲ್ಲಿ ಅಡಿಕೆದ ಮೂಲದ ಸಹ ವಿಡಿಯೋ ಮಾಡಬಹುದು, ನಲ್ಲಿ ಉದುರಿದೆ ಅಂತ ನೋಡ್ಲಿಕ್ಕೆ. ನಲ್ಲಿ ಉದುರ್ಲಿಲ್ಲಲ್ಲ ಒಂದು ಸಹ. ಎಲ್ಲಿ ಕೂಡ ನಲ್ಲಿ ಉದುರಿಕೆ ಇಲ್ಲ. ಮೊದಲು ರಾಶಿ ರಾಶಿ ಬೀಳ್ತಿತ್ತು, ಈಗ ಬೀಳ್ದಿಲ್ಲ ಅದು. ಈಗ ನಲ್ಲಿ ಕೂಡ ಚೆನ್ನಾಗಿ ಬಂದಿದೆ. ಹೊಸ ನಲ್ಲಿ ಬಂದಿರುವಂತದ್ದು, ಹೊಸ ಹಿಂಗಾರ ಬಂದಿರುವಂತದ್ದು. ಇದರಲ್ಲಿ ಅಡಿಕೆ ಆಗಿದೆ, ಅಡಿಕೆ ದೊಡ್ಡದಾಗಿದೆ ನೋಡಿ. ಇದರಲ್ಲಿ ಸೈಜ್ ಕೂಡ, ಅಡಿಕೆಯಲ್ಲಿ ಹಿಡಿದಿರುವಂತ ಸೈಜ್ ಕೂಡ ಚೆನ್ನಾಗಿ ಬಂದಿದೆ ಅಂತ ನಮ್ಮ ರೈತರು ಹೇಳ್ತಾ ಇದ್ದಾರೆ. ಸೊ ಬಹಳ ಒಂದು ಖುಷಿಯಲ್ಲಿದ್ದಾರೆ ನಮ್ಮ ರೈತರು. ನೋಡಿ ಇಲ್ಲಿ ಸರ್ ಅಡಿಕೆ ನೋಡಿ ದೊಡ್ಡದಾಗಿದೆ. ಮುಂಚೆ ಇದಕ್ಕೆಲ್ಲ ಎಲೆ ಚುಕ್ಕಿ ರೋಗ ಬಾಧಕಾಗಿತ್ತಲ್ಲ, ಕಳೆದೆಲ್ಲ ಕಂಪ್ಲೀಟ್ ಬಾಧಾಗಿತ್ತು. ಹೌದಲ್ವಾ? ವೆರಿ ಗುಡ್. ಸೊ ಎಲೆ ಚುಕ್ಕಿ ಎಂಬಂತ ಮಾದಕ ರೋಗಕ್ಕೆ ಒಂದು ಒಳ್ಳೆಯ ರಾಮಬಾನ್ ಅಂತ ಹೇಳ್ಬೋದು. ಸೊ ಕೃಷಿಕರೇ, ಒಳ್ಳೆಯ ಒಂದು ಪ್ರಯತ್ನಕ್ಕೆ ನಾವು ಕೈ ಹಾಕಿದ್ದೇವೆ. ರೈತರು ನಮ್ಮ ನಿಜವಾದ ಈ ದೇಶದ ಬೆನ್ನೆಲುಬು. ರೈತರಿಗೋಸ್ಕರ ನಮ್ಮಂತಹ ಸಹಕಾರಿ ಸಂಘದವರು ಬೆನ್ನೆಲುಬು ಆಗಿ ನಿಲ್ಲುವಂಥದ್ದು ನಮ್ದು ಆದ್ಯ ಕರ್ತವ್ಯ. ಆ ಕರ್ತವ್ಯವನ್ನು ಮಾಡಿದರೆ ನೋಡಿ, ಇವತ್ತು ಇಂತಹ ಫಲಿತಾಂಶ ಬರುವಾಗ ಒಂದು ಒಳ್ಳೆ ರೀತಿಯ ನೆಮ್ಮದಿ ನಮ್ಗೆ ಸಿಗ್ತದೆ, ಆತ್ಮಕ್ಕೆ ಒಂದು ಒಳ್ಳೆ ತೃಪ್ತಿ ಕೂಡ ನಮ್ಗೆ ಸಿಗ್ತದೆ. ಆತ್ಮಸಾಕ್ಷಿಯಾಗಿ ನಾವು ಮಾಡಿರುವಂತಹ ಒಂದು ಒಳ್ಳೆಯ ಕೆಲಸ ಇವತ್ತು ರೈತರಿಗೆ ಒಂದು ಅವರ ಮುಖದಲ್ಲಿ ನಗುವನ್ನು ನಾವು ಕಾಣ್ತಾ ಇದ್ದೇವೆ ಅಂತ ಹೇಳಿ ಕೂಡ ಬಹಳ ಸಂತೋಷ ಆಗ್ತಾ ಉಂಟು. ನವೀನ್ ಪಾಯ್ಸ್ ರವರು ಅದ್ಭುತವಾಗಿರುವಂತಹ ಸಂದೇಶ ನಮಗೆ ಕೊಟ್ಟಿದ್ದಾರೆ. ಸಂಪೂರ್ಣ ಸಾವಯವ ಕೃಷಿ ಯೂಟ್ಯೂಬ್ ಚಾನೆಲ್ ವತಿಯಿಂದ ಮತ್ತು ಮಡಂತ್ಯಾರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷನಾಗಿ ನಾನು ನಿಮ್ಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ, ವಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ನಮಗೂ ನಮಸ್ಕಾರ. ಬಂದವರಿಗೆ ಎಲ್ಲರಿಗೂ ವಂದನೆಯನ್ನು ಸಲ್ಲಿಸುತ್ತಾ, ಈ ಯೂಟ್ಯೂಬ್ ಚಾನೆಲ್ ಅನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಯಾರೆಲ್ಲ ಫಾಲೋ ಮಾಡಲಿಲ್ಲ ಫಾಲೋ ಮಾಡಿ ಅಂತ ಹೇಳುತ್ತಾ, ಇಂತಹ ಅದ್ಭುತವಾಗಿರುವಂತಹ ಮಾಹಿತಿಯನ್ನು ನಿಮ್ಮ ಎಲ್ಲ ರೈತರಿಗೆ ನಾವು ಮುಟ್ಟಿಸುವಂತಹ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿ, ಸಾವಯವ ಕೃಷಿ, ಸಾವಯವ ಗೊಬ್ಬರ ರೈತನ ನಿಜವಾದ ಸಂಪತ್ತು. ನಾವೆಲ್ಲರೂ ಸಾವಯವ ಗೊಬ್ಬರಕ್ಕೆ ಮತ್ತೊಮ್ಮೆ ಆಕರ್ಷಿತರಾಗಿ ಸರ್ಕಾರದಿಂದ ಅಧಿಕೃತವಾಗಿ ಮಾನ್ಯತೆ ಪಡೆದಿರುವಂತಹ ಸಾವಯವ ಗೊಬ್ಬರವನ್ನು ನಾವು ಬಳಸೋಣ. ನಮ್ಮ ಮನೆಯಲ್ಲಿ ಸ್ವಂತ ತರಕಾರಿಯನ್ನು ಮಾಡೋಣ, ನಮ್ಮ ಆರೋಗ್ಯವನ್ನು ನಾವು ರಕ್ಷಣೆಯನ್ನು ಮಾಡೋಣ ಅಂತ ಹೇಳುತ್ತಾ ನನ್ನ ಮಾತಿಗೆ ಪೂರ್ಣ ವಿರಾಮವನ್ನು ಇಡ್ತಾ ಇದ್ದೇನೆ.